ಎಲ್ಪಿಜಿ ಅಭಾವದ ಬಗ್ಗೆ ಚರ್ಚೆಗೆ ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳು ಪಟ್ಟು ಹಿಡಿದಿದ್ದು ಗದ್ದಲ ಕೋಲಾಹಲ ನಡೆಯಿತು. ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಚರ್ಚೆಗೆ ಅವಕಾಶ ನೀಡುವುದಾಗಿ ಸ್ಪೀಕರ್ ಹೇಳಿದರು. ಆದರೆ ಸ್ಪೀಕರ್ ಮಾತಿಗೆ ಒಪ್ಪದೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ದೇಶದಲ್ಲಿ ತೈಲ ಕೊರತೆಯಾಗುತ್ತೆ ಅನ್ನೋ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಎಲ್ಪಿಜಿ ವಿಷಯದಲ್ಲಿ ರಾಹುಲ್ ಗಾಂಧಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದೇಶದ ಜನರಲ್ಲಿ ಕಾಂಗ್ರೆಸ್ ನಾಯಕರು ಗೊಂದಲ ಮೂಡಿಸ್ತಾ ಇದ್ದಾರೆ. 40 ದೇಶಗಳಿಂದ ಭಾರತಕ್ಕೆ ಕಚ್ಚಾ ತೈಲ ಆಮದಾಗ್ತಾ ಇದೆ. ಅತಿಯಾದ ಬುಕ್ಕಿಂಗ್ ಕಾರಣ ಗ್ಯಾಸ್ ಸಿಲಿಂಡರ್ಗೆ ಮಿತಿ ವಿಧಿಸಲಾಗಿದೆ. 33 ಕೋಟಿ ಮನೆಗಳಿಗೆ ಎಲ್ಪಿಜಿ ಪೂರೈಕೆ ಆಗ್ತಾ ಇದೆ. ಜನ ಆತಂಕ ಪಡಬೇಕಾಗಿಲ್ಲ. 5 ದಿನಗಳಲ್ಲಿ 28% ಎಲ್ಪಿಜಿ ಉತ್ಪಾದನೆ ಹೆಚ್ಚಾಗಿದೆ. ರಾಹುಲ್ ಗಾಂಧಿ ಅಪ್ರಬುದ್ಧ ಹೇಳಿಕೆ ನೀಡಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ಪರಿಷತ್ನಲ್ಲೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಆಗಿದೆ. ಶೂನ್ಯ ವೇಳೆಯಲ್ಲಿ ಐವನ್ ಡಿಸೋಜಾ ಹಾಗೂ ನಾಗರಾಜ್ ಯಾದವ್ ಗ್ಯಾಸ್ ಸಿಲಿಂಡರ್ ಅಭಾವದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಪಿಜಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಊಟದ ಸಮಸ್ಯೆ ಆಗಿದೆ. ಹೀಗಾಗಿ ಪರ್ಯಾಯ ವ್ಯವಸ್ಥೆಯಾಗುವವರೆಗೂ ಮಕ್ಕಳಿಗೆ ರಜೆ ಕೊಡಿ ಅಂತ ಐವನ್ ಡಿಸೋಜಾ ಹೇಳಿದ್ದಾರೆ. ಐವನ್ ಡಿಸೋಜಾ ಮಾತಿಗೆ ನಾಗರಾಜ್ ಯಾದವ್ ಕೂಡ ಧ್ವನಿಗೂಡಿಸಿದ್ರು. ಪರಿಷತ್ನಲ್ಲಿ ವಾಣಿಜ್ಯ ಸಿಲಿಂಡರ್ ಅಭಾವದ ಬಗ್ಗೆ ಐವನ್ ಡಿಸೋಜಾ ಹಾಗೂ ನಾಗರಾಜ್ ಯಾದವ್ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ 1 ವಾರ ಮುಂದುವರಿಯುತ್ತೆ. 1 ವಾರ ಹೋಟೆಲ್ನವರು ತಾಳ್ಮೆಯಿಂದ ಕಾಯಬೇಕು, ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಹೇಳಿದರು. ಯಾರು ಅನವಶ್ಯಕವಾಗಿ ಮೊದಲೇ ಬುಕ್ ಮಾಡುವ ಅವಶ್ಯಕತೆ ಇಲ್ಲ. ಹಾಸ್ಪಿಟಲ್ಗಳಿಗೆ ಗ್ಯಾಸ್ ವ್ಯವಸ್ಥೆ ಆಗುವಂತೆ ನೋಡಿಕೊಂಡಿದ್ದೀವಿ. ಹೋಟೆಲ್ ಮಾಲೀಕರ ಜೊತೆ ಕೂಡ ಚರ್ಚೆಯನ್ನು ಮಾಡಿದ್ದೀವಿ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ರಾಷ್ಟ್ರಗಳ ನಡುವಿನ ಯುದ್ಧದಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಸರಬರಾಜಿನಲ್ಲಿ ತೀವ್ರ ವ್ಯತ್ಯಯಾಗಿದ್ದು ಚಿಕ್ಕಮಗಳೂರು ನಗರದ ಮಹಾರಾಜ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ನಿತ್ಯ 6-8 ಸಿಲಿಂಡರ್ ಬೇಕಾಗುವ ಮಹಾರಾಜ ಹೋಟೆಲ್ಗೆ ನಿನ್ನೆಯಿಂದ ಸಿಲಿಂಡರ್ ಸರಬರಾಜು ಸ್ಥಗಿತ ಆಗಿದೆ. ಗ್ಯಾಸ್ನಲ್ಲಿ 1 ಗಂಟೆಯಲ್ಲಿ ಆಗುವ ಅಡುಗೆಗೆ ಈಗ 3-4 ಗಂಟೆ ಬೇಕಾಗ್ತಾ ಇದೆ. ಇತ್ತ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದರೆ ಮೆನುವಿನಲ್ಲಿ 75% ತಿನಿಸುಗಳನ್ನು ಕಡಿತ ಮಾಡುವುದಾಗಿ ಹೋಟೆಲ್ ಮಾಲೀಕ ಶಿವಕುಮಾರ್ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧ ಇದೀಗ ಬಿದ್ರಿ ಕಲೆಗೂ ತಟ್ಟಿದೆ. ಬೀದರ್ನ ಬಿದ್ರಿ ಕಲಾಕೃತಿಗಳು ಫಾರಿನ್ಗೆ ಎಕ್ಸ್ಪೋರ್ಟ್ನಲ್ಲಿ ಭಾರಿ ಕುಸಿತ ಆಗಿದ್ದು ರಫ್ತು ವಹಿವಾಟಿನಲ್ಲಿ 90% ಕುಸಿತ ಆಗಿದೆ. ದೇಶ ವಿದೇಶಗಳಲ್ಲಿ ಬೀದರ್ನ ಬಿದ್ರಿ ಕಲಾಕೃತಿಗಳಿಗೆ ಭಾರಿ ಡಿಮ್ಯಾಂಡ್ ಇದ್ದು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನಯಾನ, ಹಡಗು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದಾಗಿ ವಹಿವಾಟಿಗೆ ತೊಡಕು ಉಂಟಾಗಿದೆ. ಬಿದ್ರಿ ಕಲಾಕೃತಿಗಳು ದುಬಾರಿ ಹಿನ್ನೆಲೆ ಭಾರತೀಯರಿಗಿಂತ ವಿದೇಶಿಗರೇ ಹೆಚ್ಚು ಖರೀದಿ ಮಾಡ್ತಾ ಇದ್ರು. ದುಬೈ, ಸೌದಿ ಅರೇಬಿಯಾ, ಕತಾರ್, ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ ಸೇರಿದಂತೆ ಹಲವು ದೇಶಗಳಿಗೆ ಬಿದ್ರಿ ಕಲಾಕೃತಿಗಳು ರಫ್ತಾಗ್ತಾ ಇದ್ವು. ಇದೀಗ ವಿದೇಶಿ ಗ್ರಾಹಕರ ಬೇಡಿಕೆ ಹೆಚ್ಚಿದ್ರೂ ಸಮಯಕ್ಕೆ ಸರಿಯಾಗಿ ಕಲಾಕೃತಿಗಳು ತಲುಪ್ತಾ ಇಲ್ಲ. ಇದರಿಂದಾಗಿ ವ್ಯಾಪಾರ ವಹಿವಾಟಿಗೆ ಭಾರೀ ಸಮಸ್ಯೆ ಆಗ್ತಾ ಇದೆ ಅಂತ ಬಿದ್ರಿ ಉದ್ಯಮಿ ಮೊಹಮ್ಮದ್ ಸಲೀಂ ಅಳಲು ತೋಡ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಹೊಡೆತ ಗ್ರಾನೈಟ್ ಉದ್ಯಮಕ್ಕೂ ತಟ್ಟಿದೆ. ಚಾಮರಾಜನಗರ ಜಿಲ್ಲೆಯ ಕಪ್ಪು ಶಿಲೆಗೆ ವಿದೇಶಗಳಲ್ಲಿ ಬೇಡಿಕೆ ಹೆಚ್ಚಿದೆ. ಆದರೆ ಇದೀಗ ಯುದ್ಧದ ಕಾರಣ ಜಿಲ್ಲೆಯಿಂದ ಕಪ್ಪು ಶಿಲೆ ರಫ್ತು ಸ್ಥಗಿತಗೊಳಿಸಲಾಗಿದೆ. ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಗ್ರಾನೈಟ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿತ್ತು. ಇದೀಗ ಚೇತರಿಸಿಕೊಳ್ಳುವ ಹಂತದಲ್ಲಿದ್ದ ಉದ್ಯಮಕ್ಕೆ ಮತ್ತೆ ಇರಾನ್ ಇಸ್ರೇಲ್ ಯುದ್ಧದಿಂದ ಹೊಡೆತ ಬಿದ್ದಿದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರಿನ ಅಂಜನಾಪುರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಗ್ಯಾಸ್ ಏಜೆನ್ಸಿಯವರಿಗೆ ಕರೆ ಮಾಡಿದ್ರೂ ರೆಸ್ಪಾನ್ಸ್ ನೀಡ್ತಾ ಇಲ್ಲ. ವ್ಯಾಪಾರ ಮಾಡಿಲ್ಲ ಅಂದರೆ ಜೀವನ ನಿರ್ವಹಣೆಗೆ ಭಾರಿ ತೊಂದರೆ ಆಗುತ್ತೆ. ಹೀಗಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ಅಂಜನಾಪುರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಅವ್ಯವಹಾರ ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ನಮ್ಮ ಡಿಜಿ ಪ್ರತಿಯೊಂದು ಯೂನಿಟ್ಗೂ ನಿರ್ದೇಶನ ನೀಡಿದ್ದಾರೆ. ಸರ್ಕಾರದ ವತಿಯಿಂದ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದೀನಿ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರೆ ಅಥವಾ ಸ್ಟಾಕ್ ಮಾಡ್ತಾ ಇದ್ರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ನೀಡಿದ್ದೀನಿ. ಕಾಳಸಂತೆಯಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ.
ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ನಲುಗಿದ್ದಾರೆ. ಕೋಲಾರದಲ್ಲಿ ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ನೂರಾರು ಆಟೋಗಳು ಕ್ಯೂ ನಿಂತಿದ್ದು 5-6 ಗಂಟೆ ಕ್ಯೂನಲ್ಲಿ ಕಾದು ಗ್ಯಾಸ್ ಹಾಕಿಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಎಪಿಎಂಸಿ ಮಾರುಕಟ್ಟೆಯ ಇಂಡಿಯನ್ ಆಯಿಲ್ ಬಂಕ್ ಬಳಿ ಆಟೋ ಚಾಲಕರು ಗ್ಯಾಸ್ಗಾಗಿ ಒದ್ದಾಟ ನಡೆಸಿದ್ದಾರೆ. 55 ರೂಪಾಯಿಗೆ ಸಿಗ್ತಾ ಇದ್ದ ಆಟೋ ಗ್ಯಾಸ್ ಈಗ 60 ರೂಪಾಯಿ ಆಗಿದೆ ಅಂತ ಆಟೋ ಚಾಲಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.